ಮಹಾ ತೀರ್ಪಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಈಗ ಶಿವಸೇನೆ, ಎನ್ಸಿಪಿಎ ಮಹಾನ್ ಪಕ್ಷಗಳು, ಮಹಾನ್ ನಾಯಕರು ಪದೇ ಪದೇ ಅಧಿಕಾರ ಅನುಭವಿಸ್ತಾನೇ ಇದ್ದ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಈಗ ಇನ್ನೊಬ್ಬರನ್ನ ಬೇಡಿಕೊಳ್ಳುವಂತಹ ಸ್ಥಿತಿ ಬಂದದಾಗಿದೆ. ಆದ್ರೆ ಒಂದು ವಿಷಯ, ಸೀಟು ಹಂಚಿಕೆ ಲೆಕ್ಕಾಚಾರ ನೋಡಿದ್ರೆ ಸೇನೆ ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಸೊ ಶಿವಸೇನೆ ಖಡಕ್ ಆಗಿ ಚೌಕಾಸಿ ಮಾಡುತ್ತಾ ಇದೇ ಸದ್ಯದ ದೊಡ್ಡ ಮಟ್ಟದ ಸಸ್ಪೆನ್ಸ್. ಶಿವಸೇನೆ ಕಾರ್ಯಕರ್ತನನ್ನ ಸಿಎಂ ಮಾಡ್ತೇನೆ ಹೀಗಂತ ತಂದೆಗೆ ಮಾತು ಕೊಟ್ಟಿದ್ದೇನೆ. ಇದು ಪ್ರಚಾರದ ವೇಳೆ ಉದ್ಧವ್ ಠಾಕ್ರೆ ಆಡಿದ್ದ ಮಾತು. ಶಿವಸೇನೆ ಪಾಲಿನ ಆ ಶುಭ ಕಾಲ ಈಗ ಬಂದೇ ಬಿಟ್ಟಿದೆ. ಈ ಸಲದ ಫಲಿತಾಂಶದ ಆಧಾರದ ಮೇಲೆ ಶಿವಸೇನೆ ಬಿಜೆಪಿ ಮುಂದೆ ಭಾರೀ ಚೌಕಾಸಿ ಶುರು ಮಾಡಿದೆ. ಸಿಎಂ ಪಟ್ಟ ತನಗೇ ಬೇಕೆಂದು ಹಠ ಹಿಡಿದಿದೆ. 50-50 ಸೂತ್ರ ಆಗಬೇಕು. ಇದರಲ್ಲಿ ನೀವು 2.5 ವರ್ಷ ಸಿಎಂ, ನಾವು 2.5 ವರ್ಷ ಸಿಎಂ ಅನ್ನೋದು ಶಿವಸೇನೆಯ ಒನ್ ಲೈನ್ ನಿರ್ಧಾರ. मुख्यमंत्री कोणाचं होईल हा एक अत्यंत महत्त्वाचा प्रश्न आहे. कारण आपल्याला सर्वांना कल्पना आहे की लोकसभा निवडणुकीच्या वेळेला जेव्हा शिवसेना आणि भारतीय जनता पक्षाची युती झाली त्यावेळेला जो एक फॉर्म्युला ठरला होता तो 50-50% ठरला होताच. तो काय आता लपून ठेवण्यात अर्थ नाही. अजूनही आम्ही डोळे चोळत चोळत मुख्यमंत्री पदाच्या स्वप्नावर एकमेकाशी भांडत राहिलो तर मग ह्या अंजनापेक्षाही जास्त अधिक तीव्र उपाययोजना महाराष्ट्रातील जनता करेल. आणि त्याकरता मला असं वाटतं की जे मी बोलले ते अत्यंत स्पष्ट शब्दात बोललेलो आहे. ಕಳೆದ ಬಾರಿ ಚುನಾವಣಾ ಪೂರ್ವ ಮೈತ್ರಿ ಇರಲಿಲ್ಲ. ಒಟ್ಟು 288 ಸ್ಥಾನಗಳಲ್ಲಿ ಸ್ವತಂತ್ರವಾಗಿ 260 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿತ್ತು ಸೇನೆ. ಇದರಲ್ಲಿ 66 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಬಳಿಕ ಚುನಾವಣೋತ್ತರ ಮೈತ್ರಿ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಏರಿದ್ದಾಯಿತು. ಈ ಬಾರಿ ಚುನಾವಣಾ ಪೂರ್ವ ಮೈತ್ರಿಯೇ ಆಗಿದೆ. ಒಟ್ಟು 288 ಸ್ಥಾನಗಳಲ್ಲಿ ಅಳೆದೂ ತೂಗಿ ಬರೋಬ್ಬರಿ 124 ಸ್ಥಾನಗಳನ್ನ ಪಡೆದುಕೊಳ್ತು. ಆದರೆ ಅರ್ಧ ಶತಕದ ಗಡಿ ದಾಟಲಷ್ಟೇ ಸಾಧ್ಯವಾಗಿದ್ದು. ಕಳೆದ ಬಾರಿ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿ 122 ಸ್ಥಾನ ಗೆದ್ದಿದ್ದ ಬಿಜೆಪಿ ಈ ಸಲ ಮೈತ್ರಿಯಲ್ಲೂ ಶತಕ ದಾಟಿದೆ. ಅಲ್ಲಿಗೆ ಸೀಟು ಹಂಚಿಕೆ ಸ್ಟ್ರೈಕ್ ರೇಟ್ ಅಲ್ಲಿ ಬಿಜೆಪಿಯೇ ಮುಂದಿದೆ. ಮೈತ್ರಿ ಇದ್ರೂ ಶಿವಸೇನೆ ಸಾಧನೆ ಉತ್ತಮವಾಗಿಲ್ಲ. ಹೀಗಾಗಿ ಸೇನೆಯ ಡಿಮ್ಯಾಂಡ್ಗೆ ಬಿಜೆಪಿ ಒಪ್ಪುತ್ತಾ? ಒಂದ್ ಕಡೆ ಬಿಜೆಪಿ ಮೈತ್ರಿ ಪಕ್ಷ ಶಿವಸೇನೆಯ ಖಡಕ್ ಡಿಮ್ಯಾಂಡ್, ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷವನ್ನೂ ಮೀರಿದ ಎನ್ಸಿಪಿ ಸಾಧನೆ. ಭವಿಷ್ಯವೇ ಇಲ್ಲ ಅನ್ನೋ ರೀತಿ ಹೋರಾಟವನ್ನೂ ಮಾಡದೆ ಎಲ್ಲಾ ಚುನಾವಣೆಗಳಲ್ಲೂ ಸಮಾಧಾನ ಮಾಡಿಕೊಳ್ತಿರೋ ಕಾಂಗ್ರೆಸ್ ತಿಣುಕಾಟ. ಇದೆಲ್ಲ ನೋಡಿದ್ರೆ ಮಹಾರಾಷ್ಟ್ರ ಕುರ್ಚಿ ಗೇಮ್ ಇನ್ಯಾವ ಟ್ವಿಸ್ಟ್ ಪಡೆಯುತ್ತೋ. ಯಾಕಂದ್ರೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಸೇರಿ ಪ್ರಮುಖ ನಾಯಕರ ಮೇಲೆ ಇಡಿ ವಿಚಾರಣೆ ನಡೀತಿದೆ. ಮೊದಲೇ 5 ವರ್ಷಗಳಿಂದ ಅಧಿಕಾರವೂ ಇಲ್ಲ. ಸದ್ಯದ ದೋಸ್ತಿ ಕಾಂಗ್ರೆಸ್ನಲ್ಲಿ ದೂರಗಾಮಿ ಯೋಜನೆಗಳೂ ಇಲ್ಲ. ಇದೆಲ್ಲ ಯೋಚನೆ ಮಾಡಿ ದೂರದ ಲೆಕ್ಕಾಚಾರಗಳೊಂದಿಗೆ ಅಕಸ್ಮಾತ್ ಎನ್ಸಿಪಿಯೇ ಬಿಜೆಪಿಗೆ ಜೈ ಎಂದು ಬಿಟ್ರೆ ಶಿವಸೇನೆ ಕೇಲ್ ಖತಮ್, ದುಕಾನ್ ಬಂದ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.